ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ತಮ್ಮನ್ನು ಸ್ವಾಗತ. ಸೊ ಈ ವಿಡಿಯೋನ ತಾವೇನೋ ಫಸ್ಟ್ ಟೈಮ್ ಯೂಟ್ಯೂಬ್ನಲ್ಲಿ ನೋಡ್ತಾರೆ ಕೂಡಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಏನೇ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೊಂದು ಮಾಹಿತಿ ನೋಟಿಫಿಕೇಶನ್ ಸಿಗುತ್ತೆ. ಸೊ ಹಾಗೆ ಬನ್ನಿ ವಿಡಿಯೋನ ಶೇರ್ ಮಾಡೋಣ. ಸೊ ಈ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಲೈಕ್ ಕೊಡಿ. ತುಂಬಾ ಲೈಕ್ ಕೊಡೋದಿಲ್ಲ, ಪ್ಲೀಸ್ ಲೈಕ್ ಕೊಡಿ. ನೀವು ಮಾಡೋ ಲೈಕ್ ನನಗೆ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ, ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಸೊ ಹಾಗೆ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಅದೇನಂದರೆ ವಾಟ್ಸಪ್ನಲ್ಲಿ ಯಾವ ರೀತಿ ಬ್ಲಾಕ್ ಆಗಿರ್ತಕ್ಕಂಥ ಅಕೌಂಟನ್ನು ಯಾವ ರೀತಿ ಅನ್ಬ್ಲಾಕ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಹೌದು, 99% ಜನರಿಗೆ ಇದು ಗೊತ್ತಿರ್ಬೋದು. ಸೊ ಯಾರಿಗೆ ಗೊತ್ತಿಲ್ಲ ಅಂತ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ತುಂಬ ಈಸಿಯಾಗಿ ಬ್ಲಾಕ್ ಆಗಿರ್ತಕ್ಕಂಥ ಅಕೌಂಟನ್ನು ತುಂಬ ಈಸಿಯಾಗಿ ಅನ್ಬ್ಲಾಕನ್ನು ಮಾಡ್ಬೋದು. ಸೊ ಇನ್ನಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಬ್ಲಾಕ್ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೆ ವಾಟ್ಸಪ್ನಲ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಅನ್ಬ್ಲಾಕ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಸೊ ನೋಡಿ, ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ಅನ್ಲಾಕ್ ಮಾಡಿ. ಈ ರೀತಿ ಅನ್ಲಾಕ್ ಮಾಡಿದಾಗ ನಿಮ್ಮದು ನೀವು ಯಾರನ್ನ ಬ್ಲಾಕ್ ಮಾಡಿದ್ದೀರಾ ನೀವು ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಈ ಪ್ಲಸ್ ಐಕಾನ್ ಮೇಲೆ ಚಾಟ್ಸಲ್ಲಿ ಹೋಗಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ಸರ್ಚ್ ಕಾಂಟ್ಯಾಕ್ಟ್ ಅನ್ನೋ ಒಂದು ಕಾಣ್ತಿದೆಯಲ್ಲ. ಸೊ ನೀವೇನಾದರೂ ಕಾಂಟ್ಯಾಕ್ಟನ್ನು ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಇರೋರಿಗೆ ನೀವೇನಾದರೂ ಬ್ಲಾಕ್ ಮಾಡಿದರೆ ತುಂಬ ಈಸಿಯಾಗಿ ಅನ್ಬ್ಲಾಕನ್ನು ಮಾಡ್ಬೋದು. ನೋಡಿ, ಸೊ ಇಲ್ಲಿ ಸರ್ಚ್ ಮೇಲೆ ಕೊಡ್ತೀನಿ. ಸರ್ಚ್ ಮೇಲೆ ಅವ್ರ ಹೆಸರನ್ನ ಟೈಪ್ ಮಾಡಿ. ಸೊ ನೋಡಿ ಸೆಕೆಂಡ್ ಕಾಂಟ್ಯಾಕ್ಟ್ ಇದೆಯಲ್ಲ. ಸೊ ನೋಡಿ, ಇದು ಬ್ಲಾಕ್ ಆಗಿದೆ. ನೋಡಿ, ಇದು ಬ್ಲಾಕ್ ಆಗಿದೆ, ನಾನೇ ಬ್ಲಾಕ್ ಮಾಡಿದ್ದು. ಸೊ ಅದನ್ನು ಬ್ಲಾಕ್ ಮಾಡೋದನ್ನು ತಿಳಿಸ್ತೀನಿ ನೋಡಿ. ಸೊ ನೀವೇನಾದರೂ ಈಗಾಗಲೇ ಬ್ಲಾಕ್ ಮಾಡಿದರೆ ಅಥವಾ ತುಂಬ ಜನಗಳು ಅಂದರೆ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಅಥವಾ ಯಾರಾದರೂ ನಿಮಗೆ ತೊಂದರೆಯನ್ನು ಕೊಡ್ತಾರೆ, ನೀವೇನೋ ಬ್ಲಾಕ್ ಮಾಡಿದರೆ ಸೊ ತುಂಬ ಆರಾಮಾಗಿ ಅನ್ಬ್ಲಾಕ್ ಮಾಡ್ಬೋದು. ಸೊ ನೋಡಿ, ಸೊ ನನ್ನ ಕಾಂಟ್ಯಾಕ್ಟಲ್ಲಿ ಒಬ್ಬರು ನಾನು ಬ್ಲಾಕ್ ಮಾಡಿದ್ದೀನಿ. ಇದನ್ನು ನೋಡಿ, ಈಗ ಕೇಳ್ತಾ ಈ ಬ್ಲಾಕ್ ಕೆಳಗಡೆ ನೋಡಿ ಕಾಂಟ್ಯಾಕ್ಟು ವಿಶ್ವ ಅಂತ. ಸೊ ನೋಡಿ, ಬ್ಲಾಕರ್ ಟು ಟ್ಯಾಪ್ ಟು ಅನ್ಲಾಕ್, ಬ್ಲಾಕ್ ಆಗಿದೆ, ಇದನ್ನು ಅನ್ಬ್ಲಾಕ್ ಮಾಡಲಿಕ್ಕೆ ಟ್ಯಾಪ್ ಮಾಡಿ ಅಂತ ಕೇಳ್ತಾ ಇದೆ. ಸೊ ಅನ್ಲಾಕನ್ನು ಮಾಡೋಣ. ಸೊ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಟು ಸೆಂಡ್ ಅ ಮೆಸೇಜ್ ಅನ್ಬ್ಲಾಕ್ ಅಂತ ಕೇಳ್ತಾ ಇದೆ. ಅನ್ಬ್ಲಾಕನ್ನು ಮಾಡೋಣ. ನೋಡಿ, ಅನ್ಬ್ಲಾಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಯಾರು ಬ್ಲಾಕ್ ಮಾಡಿದರೆ ಅವ್ರ ಕಾಂಟ್ಯಾಕ್ಟ್ ಅನ್ಬ್ಲಾಕ್ ಆಗುತ್ತೆ. ನೋಡಿ, ಅನ್ಬ್ಲಾಕ್ ಆಗಿದೆ. ನೋಡಿ, ನಾನು ಮೆಸೇಜನ್ನು ಸೆಂಡ್ ಮಾಡ್ಬೋದು. ಮತ್ತೊಂದು ಸಲ ಬರ್ತೀನಿ ನೋಡಿ, ಈಗ ಬರುತ್ತೆ ನೋಡಿ. ನೋಡಿ, ಅವ್ರ ಹೆಸರನ್ನು ನಾನು ಎಂಟ್ರನ್ನು ಮಾಡಿದೆ. ನೋಡಿ, ಬಂತು. ಸೊ ನೀವೀಗ ಅವರಿಗೆ ಮೆಸೇಜನ್ನು ಮಾಡ್ಬೋದು. ನೋಡಿ, ಇಲ್ಲಿ ಬರ್ತಾಯಿದೆ ನೋಡಿ, ಹಾಯ್ ಅಂತ ಮಾಡ್ತೀನಿ ನೋಡಿ. ಸೊ ನೀವು ಕೂಡ ತುಂಬ ಈಸಿಯಾಗಿ ನೀವು ಬ್ಲಾಕ್ ಮಾಡಿರ್ತಕ್ಕಂಥ ಕಾಂಟ್ಯಾಕ್ಟನ್ನು ತುಂಬ ಈಸಿಯಾಗಿ ಅನ್ಬ್ಲಾಕನ್ನು ಮಾಡ್ಬೋದು. ಸೊ ಮಾಡ್ಕೊಳ್ಳಿ, ಬ್ಲಾಕ್ ಮಾಡಿದರೆ ಅನ್ಬ್ಲಾಕನ್ನು ಮಾಡ್ಕೊಳ್ಳಿ. ನೋಡೋಲ್ಲ ಫ್ರೆಂಡ್ಸ್, ಯಾವ ರೀತಿ ಬ್ಲಾಕ್ ಆಗಿರ್ತಕ್ಕಂಥ ಅಕೌಂಟನ್ನು ತುಂಬ ಈಸಿಯಾಗಿ ಅನ್ಬ್ಲಾಕನ್ನು ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇದೇ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತಾ ಇರ್ತೀನಿ. ಸೊ ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ಕೃಪೆ ನನ್ನ ಮೇಲೆ ಇರಲಿ, ಈ ಒಂದು ಬಡ ಯೂಟ್ಯೂಬರ್ ಮೇಲೆ. ಸೊ ಯಾಕಂದರೆ ವಿಡಿಯೋ ಮಾಡಬೇಕಂದ್ರೆ ತುಂಬ ಕಷ್ಟ ಎಫರ್ಟನ್ನು ಹಾಕಬೇಕಾಗುತ್ತೆ, ಕಷ್ಟಪಟ್ಟು ವಿಡಿಯೋನ ಮಾಡಬೇಕಾಗುತ್ತೆ. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ಸಲ ಹೇಳ್ತೀನಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೇನೋ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ನೋಡ್ತಾರೆ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ಐ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.